ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ ವಾಟ್ಸ್ ಇನ್ ಮೈ ಬ್ಯಾಗ್. ಸೊ ಇವತ್ತು ನಾನು ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನೇನೆಲ್ಲ ಕ್ಯಾರಿ ಮಾಡ್ತೀನಿ ಮತ್ತು ಯಾವ ಬ್ಯಾಗ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮ್ಮ ಜೊತೆ. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ದಿನದಿಂದ ಈ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ. ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ನಾನು ಯೂಶ್ವಲಿ ಎಲ್ಲಾದರೂ ಹೋಗಬೇಕಾದ್ರೆ ಏನೇನೆಲ್ಲ ಕ್ಯಾರಿ ಮಾಡ್ತೀನಿ ಬ್ಯಾಗಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನಾವ್. ಸೊ ಫಸ್ಟ್ ನಾನು ಯೂಶ್ವಲಿ ಈ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ. ಸ್ವಲ್ಪ ದೊಡ್ಡ ಬ್ಯಾಗೇ ಕ್ಯಾರಿ ಮಾಡ್ತೀನಿ, ಯಾಕೆಂದರೆ ಇವಾಗ ಬೇಬಿ ಇರೋದ್ರಿಂದ ಅವಳಿಗೆ ಒಂದು ಜೊತೆ ಎಲ್ಲಾದರೂ ಹೋದರೆ ಬಟ್ಟೆ ಕ್ಯಾರಿ ಮಾಡಲೇಬೇಕು. ಒಂದು ಜೊತೆ ಡ್ರೆಸ್ ಮತ್ತು ಸ್ನ್ಯಾಕ್ಸ್, ಫ್ರೂಟ್ಸ್ ಮತ್ತು ಟೈಮ್ಸ್ ಎಲ್ಲಾದರೂ ಹೋಗ್ಬೇಕಾದ್ರೆ ಅವಳು ಹೊರಗಡೆ ಫುಡ್ ತಿನ್ನೋದು ಸ್ವಲ್ಪ ಕಡಿಮೆ, ಹಂಗಾಗಿ ಒಂದೊಂದು ಸಲ ಫುಡ್ ಕೂಡ ಕ್ಯಾರಿ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಬ್ಯಾಗೇ ಯೂಸ್ ಮಾಡ್ತೀನಿ. ಯೂಶ್ವಲಿ ಈ ಥರ ಹ್ಯಾಂಡ್ ಬ್ಯಾಗ್ಸ್ ಬಂದು ನಾನು ಕಾರಲ್ಲಿ ಏನಾದರೂ ಹೋಗೋದಾದರೆ ಮಾತ್ರ ಈ ಥರ ಹ್ಯಾಂಡ್ ಬ್ಯಾಗ್ನ ತೊಗೊಂಡು ಹೋಗೋದು. ಅದರ್ವೈಸ್ ಈ ಥರ ಬ್ಯಾಕ್ ಪ್ಯಾಕ್ ಯೂಸ್ ಮಾಡೋದು ನಾನು. ಇದು ಚಿಕ್ಕದು ಆ್ಯಕ್ಚುಲಿ. ಇಲ್ಲೇ ಎಲ್ಲಾದರೂ ಹೋಗಬೇಕು ಅಂದರೆ ಇಷ್ಟು ಚಿಕ್ಕದು ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗ್ತೀನಿ. ಇಲ್ಲ ಅಂದರೆ ದೂರ ಲಾಂಗ್ ಎಲ್ಲಾದರೂ ಹೋಗಬೇಕು, ಟ್ರೆಕ್ಕಿಂಗ್ ಹೋಗಬೇಕು ಅಂದರೆ ಸ್ವಲ್ಪ ದೊಡ್ಡ ಬ್ಯಾಗ್ ತೊಗೊಂಡೋಗ್ತೀನಿ. ದೊಡ್ಡದು ಒಂದು ಸ್ವಲ್ಪ ಇದೆ, ಅದನ್ನ ತೊಗೊಂಡೋಗ್ತೀನಿ. ಅದರಲ್ಲಾದರೆ ಎಲ್ಲನೂ ಕ್ಯಾರಿ ಮಾಡ್ಬೋದು. ಮತ್ತು ಇನ್ನೇನು ತೊಗೊಂಡ್ರೆ ಅಷ್ಟು ಗೊತ್ತಾಗಲ್ಲ. ಈವನ್ ಬೈಕಲ್ಲಿ ಹೋಗೋದಾದ್ರೂ ನಾನು ಈ ಥರ ಬ್ಯಾಕ್ ಪ್ಯಾಕೇ ಕ್ಯಾರಿ ಮಾಡೋದು ಇತ್ತೀಚೆಗೆ. ಮುಂಚೆ ಎಲ್ಲ ಮಾಡ್ತಿರ್ಲಿಲ್ಲ. ಇವಾಗ ಬೇಬಿ ಇರೋದ್ರಿಂದ ಏನು ಮಾಡೋಂಗಿಲ್ಲ, ಮಾಡಲೇಬೇಕಾಗತ್ತೆ. ಸೊ ಏನಾದರೂ ಫಂಕ್ಷನ್ಸ್ ಏನಾದರೂ ಅಟೆಂಡ್ ಮಾಡಬೇಕು ಅಂದರೆ ಈ ಬ್ಯಾಗ್ ಅಲ್ಲದೇ ಇನ್ಯಾವುದಾದ್ರೂ ಪುಟ್ಟದ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಬರುತ್ತಲ್ಲ, ಸೊ ಆ ಡ್ರೆಸ್ಸಿಗೆ ಸೂಟ್ ಆಗೋವಂಥ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ. ಬಟ್ ಈ ಥರದ್ದು ಒಂದು ದೊಡ್ಡ ಬ್ಯಾಗ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅಲ್ಲಿ ಫಂಕ್ಷನಲ್ಲಿ ಎಲ್ಲಾದರೂ ಇಟ್ಕೊಳ್ಳೋಕ್ಕೆಲ್ಲ ಬೇಕಾಗುತ್ತಲ್ಲ, ಅದೊಂದು ಚಿಕ್ಕ ಬ್ಯಾಗ್ನ ಹಂಗೆ ಜಸ್ಟ್ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡು ಹೋಗಿರ್ತೀನಿ. ಅದರ್ವೈಸ್ ಬೇರೆ ಎಲ್ಲ ಸ್ಟಫ್ಸ್ ಏನೇನು ನಾನು ಥಿಂಗ್ಸ್ ಎಲ್ಲ ತೊಗೊಂಡೋಗ್ತೀನಲ್ಲ, ಅದು ಈ ಬ್ಯಾಗಲ್ಲೇ ಇರುತ್ತೆ. ಸುಮ್ಮನೆ ಸ್ಟೈಲಿಗೆ ಇಟ್ಕೊಂಡು ಹೋಗೋಕ್ಕೆ ಮಾತ್ರ ಅದನ್ನು ಯೂಸ್ ಮಾಡೋದು. ಈ ಬ್ಯಾಗು ಲಾಸ್ಟ್ ವೀಕ್ ನಾನು ಊರಿಗೆ ತೊಗೊಂಡೋಗಿದ್ದೆ, ಹಂಗಾಗಿ ಎಲ್ಲ ಥಿಂಗ್ಸು ಇದರಲ್ಲೇ ಇಟ್ಟಿದ್ದೀನಿ. ಸೊ ಈ ಬ್ಯಾಗಲ್ಲೇ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದೇ ಕಂಪಾರ್ಟ್ಮೆಂಟ್ ಇರೋದು ಈ ಬ್ಯಾಗಲ್ಲಿ. ಅದು ಬಿಟ್ಟರೆ ಒಂದು ಚಿಕ್ಕದು ಜಿಪ್ಪರ್ ಪೌಚ್ ಥರ ಇದೆ. ಸಖತ್ತು ಐಟಮ್ಸ್ ಥಿಂಗ್ಸ್ನ ಕ್ಯಾರಿ ಮಾಡ್ಬೋದು, ಇಟ್ಕೊಂಡು ಹೋಗ್ಬೋದು ಇದರಲ್ಲಿ. ತೋರಿಸ್ತೀನಿ ಏನೇನೆಲ್ಲ ಇಟ್ಕೊಂಡಿರ್ತೀನಿ ನನ್ನ ಬ್ಯಾಗಲ್ಲಿ, ವಾಟ್ ಈಸ್ ಇನ್ ಮೈ ಬ್ಯಾಗ್ ಅಂತ. ಸೊ ಫಸ್ಟ್ ಥಿಂಗ್ ಬಂದು ವೆಟ್ ಟಿಶ್ಯೂನ ಇಟ್ಕೊಂಡಿರ್ತೀನಿ. ಏನಕ್ಕಾದರೂ ಯೂಸ್ ಆಗೇ ಆಗುತ್ತೆ. ಒಂದೊಂದ್ಸಲ ಏನಾದರೂ ಎಲ್ಲಿಗಾದರೂ ಮೇಕಪ್ ಮಾಡ್ಕೊಂಡು ಹೋಗಿರ್ತೀವಿ ಫಂಕ್ಷನ್ಸಿಗೆಲ್ಲ, ಸೊ ಅಲ್ಲೇನೋ ಮುಖ ಎಲ್ಲ ತೊಳೆಯೋಕ್ಕಾಗಲ್ಲ ಅಂದರೆ ಇದರಲ್ಲೇ ಒರೆಸ್ಬಿಡ್ಬೋದು. ಹಂಗಾಗಿ ಇದು ಒಂದು ವೆಟ್ ಟಿಶ್ಯೂ ಇಟ್ಕೊಂಡಿರ್ತೀನಿ. ಅಥವಾ ಬೇಬಿಗೆ ಬಾಯಿ ಒರೆಸೋಕ್ಕೆ, ಮುಖ ಒರೆಸೋಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಇದು ಒಂದು ಕ್ಯಾರಿ ಮಾಡ್ತೀನಿ. ಪರ್ಸ್, ಒಂದು ವ್ಯಾಲೆಟ್ ಇಟ್ಕೊಂಡಿರ್ತೀನಿ. ಇದರಲ್ಲಿ ಇನ್ನೇನು ಅದೇ ಕಾರ್ಡ್ಸ್ ಇರುತ್ತೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡು, ವೋಟರ್ ಐ ಡಿ ಅಂತೆ, ಮತ್ತು ಏನು ಪ್ಯಾನ್ ಕಾರ್ಡು ಅದಿರುತ್ತೆ. ಅದು ಬಿಟ್ಟರೆ ಕ್ಯಾಶ್ ಅಂತೂ ಇರಲ್ಲ. ಅಲ್ಲಿ ಇಲ್ಲಿ ಎಲ್ಲರೂ ಚಿಕ್ಕ ಪುಟ್ಟದ್ದು ಸ್ವಲ್ಪ ಕ್ಯಾಶ್ ಇಟ್ಟಿದ್ರೆ ಮಾತ್ರ. ನಾನು ಕ್ಯಾಶ್ ಯಾವತ್ತೂ ಕ್ಯಾರಿ ಮಾಡಲ್ಲ, ಗೂಗಲ್ ಪೇ, ಫೋನ್ಪೇನೇ ಜಾಸ್ತಿ ಯೂಸ್ ಮಾಡೋದು. ಅದು ಬಿಟ್ಟರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ. ಈವನ್ ಡೆಬಿಟ್ ಕಾರ್ಡ್ ಕೂಡ ಯೂಸ್ ಮಾಡಲ್ಲ. ಅದು ಬಿಟ್ಟರೆ ಚಿಕ್ಕದು ಕವರಲ್ಲಿ ಅರಿಶಿನದ ಪುಡಿ ಇಟ್ಕೊಂಡಿರ್ತೀನಿ. ಚಿಕ್ಕ ಕವರಲ್ಲಿ ಕುಂಕುಮ. ಇದು ನಮ್ಮಮ್ಮ ಫೋಟೋ. ಇದು ತುಂಬ ವರ್ಷದಿಂದ ಇಟ್ಕೊಂಡಿದ್ದೀನಿ. ಬಿಫೋರ್ ಮ್ಯಾರೇಜ್ ಅವ್ರ ಫೋಟೋ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ. ನಮ್ಮ ಫ್ಯಾಮಿಲಿ ಫೋಟೋ, ನಂದು, ಡುಮ್ಮುದು, ಪಾಪುದು. ಇದು ಬೇಬಿ ಒಂದು 6-7 ಮಂತ್ಸ್ ಇದ್ದಾಗೇನೋ ಫೋಟೋ ನಾವೇನೋ ಒಂದು ಡಾಕ್ಯುಮೆಂಟಿಗೆ ಬೇಕಾಗಿತ್ತು, ಫ್ಯಾಮಿಲಿ ಫೋಟೋ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ. ಸೊ ಅದು ಒಂದು ಫೋಟೋ ಇಟ್ಕೊಂಡಿರ್ತೀನಿ. ಅದು ಬಿಟ್ಟರೆ ಕಾರ್ಡ್ಸ್ಗಳು ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂತ. ಹಿಂಗೆ ಹೊಸ ನೋಟು ಅದು ಇದು ಅಂತ ಬಂದಾಗ ಇದು ಈ ಥರ ದುಡ್ಡು ಇರುತ್ತಲ್ಲ, ಅದನ್ನು ಇಲ್ಲೆಲ್ಲಾದರೂ ಇಟ್ಟಿರ್ತೀನಿ. ಬಟ್ ಅದೇನಕ್ಕೂ ತೆಗಿಯೋಕ್ಕೆ ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು. ಒಂದು ಬೇಬಿ ಎಲ್ಲಾದರೂ ಬೇಬಿಗೆ ಅಂತಲೇ ಜಾಸ್ತಿ ಇಟ್ಕೊಳ್ಳೋದು ಕೂಮು. ಏಕೆಂದರೆ ಮಲ್ಕೊಂಡಿರ್ತಾಳೆ, ಎದ್ದಿರ್ತಾಳೆ, ಸೊ ಕೂದಲೆಲ್ಲ ಹಾರಾಡ್ತಿರುತ್ತೆ. ಏನಾದರೂ ಕೂದಲೆಲ್ಲ ಗಲೀಜು ಗುಂಜೋಗ್ಬಿಟ್ಟಿರುತ್ತಲ್ಲ, ಸೊ ಎಲ್ಲಾದರೂ ಹೋಗಿದಾಗ ಬೇಕಾಗುತ್ತೆ, ಬಾಚಿಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ಕೂಮ್ ಇಟ್ಕೊಂಡಿರ್ತೀನಿ. ಮತ್ತು ಶೇಡ್ಸು, ಇದರಲ್ಲಿ ಬೇಬಿದು ನಂದು ಇಬ್ಬರದು ಶೇಡ್ಸ್ ಇರುತ್ತೆ. ನಂದು ಒಂದೇ ಆ್ಯಕ್ಚುಲಿ. ನಾನು ಯಾವುದಾದ್ರೂ ಒಂದು ಕ್ಯಾರಿ ಮಾಡ್ತೀನಿ. ನನ್ನ ಹತ್ರ ಒಂದು 3-4 ಇರ್ಬೋದೇನೋ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಕ್ಯಾರಿ ಮಾಡ್ತೀನಿ. ಇದು ನಂದು ಆ್ಯಕ್ಚುಲಿ. ಇದು ಲೆನ್ಸ್ ಕಾರ್ಟಲ್ಲಿ ತೊಗೊಂಡಿದ್ದು ನಾನು. ಆ್ಯಕ್ಚುಲಿ ಆಗಲ್ಲ ನನಗೆ ಈ ಥರ ಶೇಡ್ಸ್ ಹಾಕಿದ್ರೆ ಥರ ತಲೆನೋವು ಬಂದುಬಿಡುತ್ತೆ. ಆದರೂ ಎಲ್ಲಾದರೂ ಹೋದಾಗ ಫೋಟೋ ಗಿಟೋ ತೊಗೊಳಕ್ಕೆಲ್ಲ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇದು ಕೂಡ ನನ್ನದೇ ವೈಟ್ ಕಲರು.
ಇದು ಇಲ್ಲೆಲ್ಲೋ ಚರ್ಚ್ ಸ್ಟ್ರೀಟಿಗೆಲ್ಲೋ ಹೋದಾಗ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ವೈಟ್ ಕಲರ್ದು ಒಂದು ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಬೇಬಿದು ಸುಮಾರಿದೆ, ಒಂದು 7-8 ಇದೆ ಈ ಥರದ್ದು ಶೇಡ್ಸು. ಅವಳಿಗೆ ಯಾವ್ದು ಬೇಕೋ ಅದನ್ನು ಒಂದೊಂದು ಸಲಿಗೆ ಇದು ಬೇಡ ಅಂದರೆ ಇದನ್ನ ಎತ್ತಿಟ್ಬಿಟ್ಟು ಅದನ್ನು ತೊಗೊಂಡೋಗ್ತೀನಿ, ಇದರಲ್ಲೇ ಕ್ಯಾರಿ ಮಾಡ್ತೀನಿ. ಅಡಾಪ್ಟರು ಮತ್ತು ಕನೆಕ್ಟರ್ಸ್ ಯೂಸ್ ಮಾಡ್ತೀನಿ ಅಂದರೆ ತೊಗೊಂಡೋಗ್ತೀನಿ. ಇವಾಗ ನಾನು ವ್ಲಾಗ್ ಮಾಡೋದ್ರಿಂದ ಮೈಕ್ ಯೂಸ್ ಮಾಡ್ತಿರ್ತೀನಲ್ವ, ಸೊ ಅದಕ್ಕೆ ಚಾರ್ಜ್ ಹಾಕಬೇಕಾಗುತ್ತೆ ಒಂದೊಂದು ಸಲ. ಅದು ಬಿಟ್ಟರೆ ಏನು ಪವರ್ ಬ್ಯಾಂಕ್ ಕೂಡ ಕ್ಯಾರಿ ಮಾಡ್ತೀನಲ್ವ, ಸೊ ಮೊಬೈಲ್ ಚಾರ್ಜ್ ಹಾಕೋದಾದರೆ ಮೈಕು ಅದೆಲ್ಲ ಬ್ಲೂಟೂತ್ ಎಲ್ಲ ಚಾರ್ಜ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪವರ್ ಬ್ಯಾಂಕು, ಅಡಾಪ್ಟ್ರು ಮತ್ತು ಕನೆಕ್ಟರ್ಸು ಇದಿಷ್ಟನ್ನು ಕ್ಯಾರಿ ಮಾಡ್ತೀನಿ. ಇದು ಮನೆಯಲ್ಲೇ ಇರುತ್ತೆ, ನಾನು ಯಾವಾಗ ಬೇಕು ಆವಾಗ ಎಲ್ಲಾದರೂ ಹೋಗಬೇಕಾದ್ರೆ ಬ್ಯಾಗಿಗೆ ಹಾಕ್ಕೊಂಡು ಹೋಗ್ತೀನಿ. ಅದು ಬಿಟ್ಟರೆ 2 ಸ್ಟ್ರಾ. ಇದು ಆ್ಯಕ್ಚುಲಿ ಸ್ಟೀಲ್ ಸ್ಟ್ರಾ. ಇದು ನಾನು ಅಮೆಝಾನಲ್ಲಿ 199ಗೆ 4 ಇತ್ತು, ಸೊ ಆವಾಗ ಪರ್ಚೇಸ್ ಮಾಡಿದೆ. ಅದರಲ್ಲಿ ಒಂದು ಮನೇಲಿ ಇಟ್ಟಿರ್ತೀನಿ, ಇನ್ನೆರಡು ಬೇಬಿಗೊಂದು ನನಗೊಂದು ಅಂತ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಇನ್ನೊಂದು ನನ್ನ ತಮ್ಮ ಇಸ್ಕೊಬಿಟ್ಟ. ಇದು ಸ್ಟ್ರಾ ಕ್ಲೀನ್ ಮಾಡೋದು, ಏನಾದ್ರು ಗಲೀಜು ಧೂಳೆಲ್ಲ ಇದ್ದರೆ ಹಿಂಗೆ ಕ್ಲೀನ್ ಮಾಡ್ಬೋದು. ಸೊ ಇದೆರಡು ಸ್ಟ್ರಾ ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಬಿಟ್ಟರೆ ಬ್ಲೂಟೂತ್ ಏನು ಯೂಸ್ ಮಾಡೋಲ್ಲ, ಕಾರಲ್ಲೆಲ್ಲಾದರೂ ಹೋಗೋದಾದರೆ ಇನ್ನೇನು ಕಾರಲ್ಲೇ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಕೊಂಡಿರ್ತೀವಿ. ಬೈಕಲ್ಲಿ ಹೋಗೋದಾದರೆ ಹಾಕೋದು ಕಡಿಮೆ ನಾನು, ಆದ್ರೂ ಊರಿಗೆಲ್ಲಾದರೂ ಹೋಗಬೇಕಾದ್ರೆ ಟೈಮ್ ಪಾಸಿಗೆ ಬೇಕಾಗುತ್ತೆ, ಈ ಬಸ್ಸಲ್ಲೆಲ್ಲ ಹೋಗೋದಾದರೆ ಅಂತ ಇಟ್ಕೊಂಡಿರ್ತೀನಿ ಒಂದು. ಅದು ಬಿಟ್ಟರೆ ಮೈಕ್ ಇವಾಗ ಆ್ಯಡ್ ಆಗಿರೋದು, ಮುಂಚೆ ಎಲ್ಲ ಇಟ್ಕೊತಿರ್ಲಿಲ್ಲ. ಇವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲಾದರೂ ಆಚೆ ಹೋದಾಗ ಏನಾದರೂ ವ್ಲಾಗ್ ಮಾಡಬೇಕು ಅಂದರೆ ಸೊ ಮೈಕ್ ಬೇಕಾಗುತ್ತೆ ಅಂತ ಮೈಕ್ ಒಂದು ಇಟ್ಕೊಂಡಿರ್ತೀನಿ. ಒಂದು ಶಾಲ್, ಇದು ಆ್ಯಕ್ಚುಲಿ ಬೇಬಿ ಹುಟ್ಟಿದಾಗಿಂದನೂ ಈ ಶಾಲ್ ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಏನಂದರೆ ನನ್ನ ತಂಗಿ ತೊಗೊಂಡಿದ್ದು ಇಷ್ಟಪಟ್ಟು, ಬಟ್ ಬೇಬಿ ಹುಟ್ಟಿದಾಗ ಹಾಸ್ಪಿಟಲಿಗೆಲ್ಲ ಹೋಗಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ಲು. ಅದಾದಮೇಲೆ ಈ ಶಾಲ್ ಬೇಬಿಗೆ ಸಖತ್ ಇಷ್ಟ ಆಗಿಬಿಡ್ತು, ಹಾಗಾಗಿ ಇದು ನಾನು ಕೊಟ್ಟಿಲ್ಲ, ನಾನೇ ಇಟ್ಕೊಂಡಿದ್ದೀನಿ. ಅವಳು ಹೆಂಗಂದರೆ ಈಗ ಬೈಕಲ್ಲಿ ಹೋಗಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಮಲ್ಕೊತಾಳಲ್ಲ, ಆವಾಗ ಬೆಡ್ಶೀಟ್ ಬೇಕು ಅಂತಿರ್ತಾಳೆ. ಸೊ ಹಾಗಾಗಿ ಇದು ಒಂದು ಇಟ್ಕೊಂಡಿರ್ತೀನಿ. ಬೈಕಲ್ಲೂ ಅಷ್ಟೇ, ಸಮ್ಟೈಮ್ಸ್ ಬಿಸಿಲಿರುತ್ತೆ, ಚಳಿ ಇರುತ್ತೆ, ಅವಳು ಸ್ವೆಟರು ಟೋಪಿ ಎಲ್ಲ ಅಷ್ಟೊಂದು ಹಾಕಲ್ಲ. ಇದಿದ್ದರೆ ಮಳೆ ಇದ್ದರೆ ಆ ಥರ ಟೈಮಲ್ಲೆಲ್ಲ ಇದು ಯೂಸ್ ಆಗುತ್ತೆ. ಹಂಗಾಗಿ ಇದು ಎಲ್ಲೋಗಲಿ ತೂಕ ಆದರೂ ಪರವಾಗಿಲ್ಲ ಅಂತ ಇದೊಂದು ಇಟ್ಕೊಂಡು ಹೋಗ್ತೀನಿ. ಇದೊಂದು ಚಿಕ್ಕದು ದುಪ್ಪಟ್ಟ ಥರ ಇದು ಏನಕ್ಕೆ ಅಂದರೆ ಈ ಚಳಿ ಗಿಳಿ ಆದರೆ ಈ ಥರ ಕಿವಿಗೆ ಕಟ್ಕೋಬೋದು. ಅದು ಬಿಟ್ಟರೆ ಜೀನ್ಸು ಅಥವಾ ಏನಾದರೂ ಕುರ್ತೀಸ್ ಎಲ್ಲ ಹಾಕಿದಾಗ ದುಪ್ಪಟ್ಟ ಥರ ಕಂಫರ್ಟ್ ಫೀಲ್ ಆಗಿಲ್ಲ ಅಂದರೆ ಇದನ್ನು ದುಪ್ಪಟ್ಟ ಥರ ಈ ಥರ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಇದು ಒಂದು ಇಟ್ಕೊಂಡಿರ್ತೀನಿ. ವಾಟರ್ ಬಾಟಲ್ ಯಾವಾಗಲೂ ಇದ್ದೇ ಇರುತ್ತೆ. ಇದೇ ವಾಟರ್ ಬಾಟಲ್ ಅಂತಲ್ಲ, ಈ ಚಿಕ್ಕ ಸೈಜಲ್ಲಿ ಯಾವ್ದಾದ್ರು ಒಂದು ವಾಟರ್ ಬಾಟಲ್. ನನಗೆ ವಾಟರ್ ಬಾಟಲ್ ಅಂದರೆ ಸಖತ್ ಇಷ್ಟ, ಸುಮಾರು ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲಾದರೂ ಹೋದರೆ ವಾಟರ್ ಬಾಟಲ್ಸ್ ಏನಾದರೂ ನನಗೆ ಇಷ್ಟ ಆದರೆ ತೊಗೊಂಬಂದುಬಿಡ್ತೀನಿ. ಸೊ ಇದೂ ಅಷ್ಟೇ ಸಖತ್ ಇಷ್ಟಪಟ್ಟು ತೊಗೊಂಡಿದ್ದು. 180 ರುಪೀಸ್ ಏನೋ ಕೊಟ್ಟು ನನ್ನ ಫ್ರೆಂಡ್ ಒಬ್ಬಳು ತೊಗೊಂಡಿದ್ಲು. ಸೊ ಅದನ್ನು ನೋಡಿಬಿಟ್ಟು ನನಗೂ ಬೇಕು ಅಂತ ಹೇಳಿ ತೊಗೊಂಡೆ. ಈಗ ಈ ಥರ ಬಾಟ್ಲು ಸಿಗ್ತಲ್ಲ, ಯಾಕೆಂದರೆ ನನ್ನ ತಂಗಿ ಕೂಡ ಕೇಳಿದ್ಲು ಬೇಕು ಅಂತ, ಬಟ್ ತುಂಬ ಕಡೆ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ ಇದು ವಾಟರ್ ಬಾಟಲು. ಸೊ ಈ ಸೈಜಿಂದ ವಾಟರ್ ಬಾಟಲ್ ಇಟ್ಕೊಂಡಿರ್ತೀನಿ. ಕಾರಲ್ಲಿ ಎಲ್ಲಾದರೂ ಹೋದರೆ, ಬೈಕಲ್ಲಿ ಹೋದ್ರೂ ಸ್ವಲ್ಪ ದೊಡ್ಡದೊಂದು ತೊಗೊಂಡಿರ್ತೀವಿ, ಬಟ್ ಅದನ್ನು ಡಿಕ್ಕಿಯಲ್ಲಿ ಅಥವಾ ಎಲ್ಲಾದರೂ ಹಿಂದೆ ಕಾರಲ್ಲಿ ಎಲ್ಲಾದರೂ ಇಟ್ಟಿರ್ತೀವಿ. ಇದು ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಸೊ ಇದು ಒಂದು ಚಿಕ್ಕ ಬಾಟ್ಲು, ಹೇರ್ ಕ್ಲಿಪ್, ಮತ್ತು ಒಂದು ನ್ಯಾಪ್ಕಿನ್, ಮತ್ತು ಒಂದು ಈ ಥರ ಹ್ಯಾಟ್ ಟೋಪಿ ಇಟ್ಕೊಂಡಿರ್ತೀನಿ. ಎಲ್ಲಾದರೂ ಹೋದಾಗ ಬಿಸಿಲು ಆದರೆ ಗಾಡಿಯಲ್ಲಿ ಹೋಗೋವಾಗ 2 ವೀಲರಲ್ಲಿ ನನಗಾದರೂ ಆಯಿತು ಬೇಬಿಗಾದರೂ ಆಯಿತು ಯೂಸ್ ಆಗುತ್ತೆ ಅಂತ ಒಂದು ಟೋಪಿ ಇಟ್ಕೊಂಡಿರ್ತೀನಿ. ಅದು ಬಿಟ್ಟರೆ ಇದು ಬಾಡಿ ಡಿಯೋಡ್ರೆಂಟ್ ಕ್ರೀಮ್, ಇದು ಪ್ಲಮ್ ಅವ್ರದ್ದು, ಗಮ್ ಅಂತದೆ, ಸಖತ್ ಚೆನ್ನಾಗಿರುತ್ತೆ. ಇದನ್ನ ನೋಡಿದ್ರೆ ಪೀನಟ್ ಬಟರ್ ಇರುತ್ತಲ್ಲ ಆ ಥರ ಫೀಲ್ ಆಗುತ್ತೆ ನೋಡಿದ ತಕ್ಷಣ. ಸೊ ಇದು ಬಾಡಿ ಡಿಯೋಡ್ರೆಂಟ್ ವೆನಿಲಾ ವೈಪ್ ತೊಗೊಂಡಿರೋದು ನಾನು, ವೆನಿಲಾ ಫ್ಲೇವರ್ದು. ಸಖತ್ ಚೆನ್ನಾಗಿದೆ. ಜಾಸ್ತಿ ಟೈಮ್ ಏನು ಯೂಸ್ ಮಾಡಿಲ್ಲ, ಸ್ವಲ್ಪ ಟೈಮೇ ಯೂಸ್ ಮಾಡಿರೋದು, ಬಟ್ ಇಟ್ಸ್ ವೆರಿ ನೈಸ್. ಸೊ ಇದು ಒಂದು ಯಾವಾಗಲೂ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಲಿಪ್ ಬಾಮ್ ಬಂದು ನಾನು ಇದು ರಿನೇ ಅವ್ರದ್ದು. ಇದು ಹೆಂಗಿದೆ ಅಂದರೆ ಯೂನಿಕಾರ್ನ್, ಇದು ಐಸ್ ಕ್ರೀಮ್ ಥರನೂ ಸಿಗುತ್ತೆ. ಇವಾಗ ನಾನು ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಬೇಬಿ ಇದನ್ನು ಹಚ್ಚಿ ಒಂಚೂರು ಇಲ್ದಂಗೆ ಖಾಲಿ ಮಾಡಿ ಹಾಕ್ಬಿಟ್ಟಿದ್ದಾಳೆ. ಸೊ ಇನ್ನೊಂದು ತೊಗೋಬೇಕು, ಬಟ್ ಇದು ಖಾಲಿ ಆಗಿದೆ. ಬಟ್ ಇದು ಯೂನಿಕಾರ್ನ್ ಥರ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ನನಗೆ
ಇದು ಎಷ್ಟು ಗೊತ್ತಾ, ಎಷ್ಟು ಚಿಕ್ಕದಿದೆ ನೋಡೋಕೆ, ಇಷ್ಟು ಚಿಕ್ಕದಿದೆ. 400 ರುಪೀಸ್ ಏನು. ಅಂಬ್ರೆಲಾ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಎಲ್ಲಾದರೂ ಶಾಪಿಂಗ್ ಹೋದರೆ ಅಥವಾ ಗಾಡೀಲಿ 2 ವೀಲರಲ್ಲಿ ಹೋಗಲಿ, ಕಾರಲ್ಲಿ ಹೋಗಲಿ, ಎಲ್ಲಿ ಹೋಗಲಿ ಅಂಬ್ರೆಲಾ ಇದ್ದೇ ಇರುತ್ತೆ. ಮಳೆ ಗಿಳೆ ಬಂದರೆ, ಬಿಸಿಲಿದ್ರೆ ಬೇಕಾಗುತ್ತೆ ಅಂತ ಇಟ್ಕೊಂಡಿರ್ತೀನಿ. ಸೊ ಇದಿಷ್ಟು ಈ ದೊಡ್ಡ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡಿರ್ತೀನಿ ನಾನು. ಇನ್ನೊಂದು ಜಿಪ್ಪ ಪೌಚ್ ಇದೆ, ಅದರಲ್ಲಿ ಬಂದು ಯಾವುದಾದ್ರೂ ಒಂದು ಶೇಡ್ ಲಿಪ್ಸ್ಟಿಕ್ ಇಟ್ಕೊಂಡಿರ್ತೀನಿ. ಇದು ಮಾಸ್ ಅವ್ರದ್ದು. ಸದ್ಯಕ್ಕೆ ಇದು ಯಾವುದೋ ಒಂದು ಶೇಡ್ ಬ್ರೌನ್ ಥರ ಇದೆ ಇದು. ಸೊ ಶೇಡ್ ಬ್ರೌನು ಅಲ್ಲ, ಒಂಥರ ಈ ಶೇಡ್ ಇದೆ, ವೈನ್ ಕಲರ್ ಥರ ಬರುತ್ತಲ್ಲ. ಇವಾಗ ನಾನು ಹಾಕಿದ್ದೀನಲ್ಲ ಶರ್ಟು, ಆ ಶರ್ಟ್ ಕಲರೇ ಇದೆ. ಸೊ ಯಾವುದಾದ್ರೂ ಆಯಿತು, ಇದೇ ಬೇಕು ಅಂತ ಇಲ್ಲ, ಯಾವುದಾದ್ರೂ ಒಂದು ಕಲರ್ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಮತ್ತು ಹಿಮಾಲಯ ಲಿಪ್ ಬಾಂಬ್ ಒಂದು ಯೂಸ್ ಮಾಡ್ತೀನಿ. ಇದು ಇದ್ದೇ ಇರುತ್ತೆ. ಲಿಪ್ ಬಾಂಬ್ ತುಂಬ ಇದೆ, ಬಟ್ ನಾನು ಇದು ಯಾವಾಗಲೂ ಇದ್ದೇ ಇರುತ್ತೆ. ಬೇರೆ ಯಾವುದಾದ್ರೂ ಬೇಕು ಅಂದರೆ ಅದನ್ನು ಸಹ ಇಟ್ಕೊಂಡಿರ್ತೀನಿ ನಾನು. ಅದು ಬಿಟ್ಟರೆ ಕಾಟನ್ನು, ಊರ ಕಡೆ ಎಲ್ಲಾದರೂ ಹೋದರೆ ನನಗೆ ಕಿವಿಗೆ ಏನಾದರೂ ಗಾಳಿ ಹೋಗಿಬಿಟ್ರೆ ಶೀತ ಕೆಮ್ಮು ಎರಡೂ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಕಾಟನ್ನು. ಇನ್ನೇನಿಲ್ಲ, ಶೀತ ಏನಾದ್ರು ಆದರೆ ಯೂಸ್ ಆಗುತ್ತೆ ಇದು. ಅದಕ್ಕೆ ಚಿಕ್ಕದು ಒಂದು 3 ರೂಪೀಸ್ದು ಮೆಡಿಮಿಕ್ಸ್ ಸೋಪ್ ಇಟ್ಕೊಂಡಿದ್ದೀನಿ. ಕಾರಲ್ಲಿ ಹೋಗಲಿ, ಬೈಕಲ್ಲಿ ಹೋದ್ರಿ, ಏನಕ್ಕಾದರೂ ಒಂದೊಂದು ಟೈಮ್ ಬೇಕಾಗುತ್ತೆ ಸೋಪು. ಹಂಗಾಗಿ ಇದೊಂದು ಚಿಕ್ಕ ಡ್ರೈ ಟಿಶ್ಯೂಸ್, ವೆಟ್ ಟಿಶ್ಯೂ, ಡ್ರೈ ಟಿಶ್ಯೂ, ಟಿಶ್ಯೂಸು. ಮತ್ತು ಸ್ಯಾನಿಟರಿ ಪ್ಯಾಡ್ ಇಟ್ಕೊಂಡಿರ್ತೀನಿ. ಚಿಕ್ಕದು ಕರ್ಚಿಫು, ಶೂ ಫಿಕ್ಸ್ ಅಂತ, ಇದು ಗಮ್ಮು ಆಯಿತಾ. ಗಮ್ ಬರುತ್ತಲ್ಲ, ಅದು ಈ ಪೆವಿಸ್ಟಿಕ್ಕು, ಪೆವಿಕಾಲ್ ಬರುತ್ತಲ್ಲ, ಇದರಲ್ಲಿ ಏನು ಬೇಕಾದರೂ ಅಂಟಿಸ್ಬೋದು. ಸ್ಲಿಪ್ಪರು, ಶೂಸು ಅಥವಾ ಪ್ಲಾಸ್ಟಿಕ್ ಐಟಮ್ಸ್ ಏನಾದರೂ ಮುರಿದೋಗಿದ್ರೆ ಅದು ಏನು ಬೇಕಾದರೂ ಅಂಟಿಸ್ಬೋದು, ಚೆನ್ನಾಗಿ ಅಂಟುತ್ತೆ ಇದು. ಹಂಗಾಗಿ ಇದು ಒಂದು ಇಟ್ಕೊಂಡಿರ್ತೀನಿ, ತುಂಬ ಯೂಸ್ ಆಗುತ್ತೆ ಇದು. ಹಾಗಾಗಿ ಇದು 3ನೇದೇನೋ ನಾನು ತೊಗೊತಿರೋದು. 2 ಆಲ್ರೆಡಿ ಖಾಲಿಯಾಗಿದೆ. ಈ ಸ್ಕೂಲ್ ಶೂಸ್ ಆಗಲಿ, ನಮ್ಮ ಸ್ಲಿಪ್ಪರ್ಸ್ ಆಗಲಿ. ನಾವು ಒಂದು ಸಲ ಗೋವಾಗೆ ಹೋಗಿದ್ವಿ ಆಯಿತಾ. ಗೋವಾಗೆ ಹೋದಾಗ ಕಾರಿಂದ ಏನೋ ಒಂಚೂರು ಮುರ್ಕೊಂಡಿತ್ತು ಆಯಿತಾ, ಅದನ್ನು ಅಂಟಿಸಿದ್ದೆ ಇದರಲ್ಲಿ, ಅದು ಕೂಡ ಅಂಟ್ಕೊಂಡಿತ್ತು. ಹೇರ್ ಬ್ಯಾಂಡ್ಸ್ ಇಟ್ಕೊಂಡಿರ್ತೀನಿ. ಯೂಶ್ವಲಿ ನನಗಿಲ್ಲದೆ ಇದ್ರೂ ಬೇಬಿಗಾದರೂ ಬೇಕಾಗುತ್ತೆ ಅಂಥೇಳಿ ಹೇರ್ ಬ್ಯಾಂಡ್ಸ್ 2. ಬಿಂದಿ ನಾನು ಇಡಲ್ಲ, ಬೇಬಿನೂ ಇಡಲ್ಲ, ಆದರೂ ಬ್ಯಾಗಲ್ಲಿರುತ್ತೆ. ಯಾಕೆಂದರೆ ಒಂದೊಂದು ಸಲ ಎಲ್ಲಾದರೂ ದೇವಸ್ಥಾನ ಹೋದಾಗ ಅಥವಾ ಎಲ್ಲಾದರೂ ಫಂಕ್ಷನ್ಸ್ ಏನಾದರೂ ಹೋದಾಗ, ಟ್ರೆಡಿಷ್ನಲ್ ಡ್ರೆಸ್ ವೇರ್ ಮಾಡಿದಾಗ ಮರ್ತೋಗಿದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬಿಂದಿ ಇಟ್ಕೊಂಡಿರ್ತೀನಿ. ಅದರ್ವೈಸ್ ನಾನು ಬಿಂದಿ ಇಡಲ್ಲ ಹಣೆಗೆ. ಮೆಫ್ತಾಲ್ ಸ್ಟಮಕ್ ಪೇನ್ ಒಂದು ಟ್ಯಾಬ್ಲೆಟು. ಪುಟಾಣಿ ಪರ್ಫ್ಯೂಮು ಈ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಎಲ್ಲಾದರೂ ಹೋಗ್ಬೇಕಾದ್ರೆ ಮೇಕಪ್ ಪೌಚ್ ಬರುತ್ತಲ್ಲ, ಅದರಲ್ಲಿ ಇಟ್ಕೊಂಡು ಹೋಗಿರ್ತೀನಿ. ಬಟ್ ಇದನ್ನು ಈ ಬ್ಯಾಗ್ ಇಲ್ಲೇ ಎಲ್ಲಾದರೂ ಹೋದ್ರೂ, ಶಾಪಿಂಗ್ ಹೋಗಲಿ, ಎಲ್ಲಾದರೂ ಹೋಗಲಿ, ಇದಿಷ್ಟು ಐಟಮ್ಸೂ ನಾನು ಕ್ಯಾರಿ ಮಾಡ್ತೀನಿ. ಹಂಗಾಗಿ ಅದರ ಜೊತೆ ಒಂದು ಪರ್ಫ್ಯೂಮ್ ಕೂಡ, ಇದು ರೆನೆ ಅವ್ರದ್ದು. ಇದಕ್ಕೆ ನಾನು 249 199 ಮರ್ತೋಗಿದೆ. ಸೊ ಇದು ನಾನು ತೊಗೊಂಡಿದ್ದು. ಸೊ ಇದು ಒಂದು ಪರ್ಫ್ಯೂಮ್. ಪೆನ್ ಆ್ಯಕ್ಚುಲಿ ಇದು ಒಂದೇ ಒಂದು ಕ್ಯಾರಿ ಮಾಡ್ತಾಯಿದ್ದೆ. ಇದು ಆ್ಯಕ್ಚುಲಿ ಡುಮ್ಮು ಆಫೀಸಲ್ಲಿ ಅವರಿಗೆ ಗಿಫ್ಟ್ ಅಂತ ಕೊಟ್ಟಿದ್ದು, ಓಲ್ಡ್ ಆಫೀಸಲ್ಲಿ. ಸೊ ಇದು ಒಂದೇ ಒಂದು ಕ್ಯಾರಿ ಮಾಡ್ತಿದ್ದೆ. ಇವಾಗ ರೀಸೆಂಟಾಗಿ ಅಂದರೆ ಲಾಸ್ಟ್ ಮಂತು ಹೊಸ ಕಂಪ್ನಿಗೆ ಜಾಯ್ನ್ ಆದ್ರಲ್ಲ, ಆವಾಗ ಇನ್ನೊಂದು ದೀಪಾವಳಿಗೆ ಅಂತ ಹೊಸ ಪೆನ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇದನ್ನು ಕೂಡ ಇಟ್ಕೊಂಡಿರ್ತೀನಿ. ಅದು ಇವೆರಡೇ ಅಂತ ಅಲ್ಲ, ಯಾವುದಾದ್ರೂ ಒಂದು ಪೆನ್ನು, ಇದು ಲೈಕ್ ಬ್ಯಾಂಕಿಗೆಲ್ಲಾದರೂ ಹೋದಾಗ ಏನಕ್ಕಾದರೂ ಬೇಕಾಗುತ್ತೆ. ಸೊ ಯೂಶ್ವಲಿ ಒಂದು ಪೆನ್ ಕ್ಯಾರಿ ಮಾಡ್ತೀನಿ. ಅಂದರೆ ಇದ್ದೇ ಇರುತ್ತೆ ಒಂದು ಪೆನ್ನು. ಇದು 2 ಅಲ್ದಿದ್ರು ಯಾವುದಾದ್ರೂ ಒಂದು ಪೆನ್ ಇಟ್ಕೊಂಡಿರ್ತೀನಿ. ಲಾಸ್ಟ್ ಮಾಸ್ಕ್, ವೈಟ್ ಕಲರ್ ಮಾಸ್ಕ್. ಇದು ಯಾವಾಗ ಗೊತ್ತಾ, ಕೊರೋನಾ ಇತ್ತಲ್ಲ ಆವಾಗ ಆರ್ಡರ್ ಮಾಡಿದ್ದು. ಇದು ಆ್ಯಕ್ಚುಲಿ ಹ್ಯಾಂಡ್ಮೇಡು ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಸೊ ಅಲ್ಲಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ಇದಕ್ಕೆ 249 ರುಪೀಸ್ ಅನಿಸುತ್ತೆ. ಇದು ಹ್ಯಾಂಡ್ಮೇಡು, ಫುಲ್ ಎಲ್ಲ ಥ್ರೆಡ್ ವರ್ಕ್ ಇದೆ, ವೈಟ್ ಕಲರು. ಇಟ್ಟು ಸ್ವಲ್ಪ ಗಲೀಜಾಗಿಬಿಟ್ಟಿದೆ, ಯೂಸ್ ಮಾಡಿಲ್ಲ ಒಂದ್ಸಲಿನೂ. ಬಟ್ ಚೆನ್ನಾಗಿದೆ. ಎಲ್ಲಾದರೂ ಹೋದಾಗ ಕಾಟನ್ ಮಾಸ್ಕ್ ಇದು, ಎಲ್ಲಾದರೂ ಹೋದಾಗ ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದೊಂದು ಮಾಸ್ಕ್. ಇದಿಷ್ಟು ಐಟಮ್ಸು ನಾನು ಬ್ಯಾಗಲ್ಲಿ ಕ್ಯಾರಿ ಮಾಡೋ ಅಂಥದ್ದು. ಅದು ಬಿಟ್ಟರೆ ಒಂದು ಏಲಕ್ಕಿ ಇರುತ್ತೆ, ಒಂದು ಬೆಳ್ಳುಳ್ಳಿ, ಮತ್ತು ಒಂದು 2 ಅಡಿಕೆ, ಅದ್ರ ಜೊತೆಗೆ ಒಂದು 2 ಲವಂಗ ಇರುತ್ತೆ. ಯಾಕೆಂದರೆ ಒಂದೊಂದು ಸಲ ಕೆಮ್ಮು ಬಂದುಬಿಡುತ್ತೆ. ಕೆಮ್ಮು ಜಾಸ್ತಿ ಆದಾಗ ನನಗೂ ಯೂಸ್ ಆಗುತ್ತೆ, ಬೇಬಿಗೂ ಯೂಸ್ ಆಗುತ್ತೆ ಅಂತ ಬೆಳ್ಳುಳ್ಳಿ ಯೂಶ್ವಲಿ ಇಟ್ಕೊತೀನಿ. ಅಡಿಕೆ ಮತ್ತು ಏಲಕ್ಕಿ ಏನಕ್ಕೆ ಅಂದರೆ
ಬೇಬಿಗೆ ಕಾರಲ್ಲಿ ಹೋದರೆ ಅವಳಿಗೆ ಅಷ್ಟು ಆಗಲ್ಲ, ಯಾಕೆಂದರೆ ವೆಂಟಿಲೇಷನ್ ಗಾಳಿ ಬರಲಿಲ್ಲ ಅಂದರೆ ಅವಳಿಗೆ ಒಂಥರ ಸಫೋಕೇಟ್ ಆಗಿಬಿಡ್ತಾಳೆ. ಅದಕ್ಕೋಸ್ಕರ ವಾಮಿಟಿಂಗ್ ಸೆಷನ್ ಬರುತ್ತೆ ಅಂತ ಏಲಕ್ಕಿ ಮತ್ತು ಅಡಿಕೆನ ಇಟ್ಕೊಂಡಿರ್ತೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮುಂಚೆ ಫುಲ್ ವಾಮಿಟ್ ಮಾಡ್ಕೊಬಿಡೋಳು. ಇಲ್ಲಿಂದ ಹಾಸನ್ಗೂ, ಬೆಂಗಳೂರಿಂದ ಹಾಸನಿಂದ ಬೆಂಗಳೂರು ಬಂದ್ರೂ ಆಗ್ತಿರ್ಲಿಲ್ಲ. ಇಲ್ಲೇ ಎಲ್ಲರೂ ಸ್ವಲ್ಪ ದೂರ ಒಂದು 20-30 ಕಿಲೋಮೀಟರ್ಸ್ ಹೋದ್ರೂ ಅವಳಿಗೆ ಆಗ್ತಿರ್ಲಿಲ್ಲ ಕಾರಲ್ಲಿ. ಹಾಗಾಗಿ ಆವಾಗಿಂದನೂ ಇದನ್ನು ಕ್ಯಾರಿ ಮಾಡ್ತೀನಿ. ಅದು ಬಿಟ್ಟರೆ ಇದೇನು ಅಂತ ನೋಡ್ತೀರಾ, ತೋರಿಸ್ತೀನಿ ರೀ. ಇದು ಫುಲ್ ಇದ್ರ ತುಂಬ ಇಯರಿಂಗ್ಸ್ ಇದೆ, ಕಾಣಿಸ್ತಿರ್ಬೋದು. ಇಯರಿಂಗ್ಸ್ ಏನಕ್ಕೆ ಕ್ಯಾರಿ ಮಾಡ್ತೀನಿ ಅಂದರೆ, ಒಂದೊಂದು ಸಲ ಓಲೆ ಹಾಕ್ಕೊಂಡು ಹೋಗಿರ್ತೀವಿ, ಹಿಂದ್ಗಡೆದು ಉದುರೋಗ್ಬಿಡೋದು ಅಥವಾ ಮುರಿದೋಗ್ಬಿಡೋದು ಆ ಥರ ಆಗಿಬಿಡುತ್ತೆ. ಯಾಕೆಂದರೆ ನಂಗೆ ಸುಮಾರು ಸಲ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ಜುಮ್ಕಿ ತೊಗೊಂಡೋಗಿ ಅದು ಮುರಿದೋಗ್ಬಿಟ್ಟು ಒಂದೇ ಒಂದು ಇಯರಿಂಗ್ ಇಟ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ನು ಇಯರಿಂಗ್ಸೇ ಇಲ್ಲ. ಆಮೇಲೆ ಅಕ್ಕಪಕ್ಕದವರು ಅಂದರೆ ನನ್ನ ಕಸಿನ್ಸು ಅವ್ರ ಹತ್ರ ಎಲ್ಲ ಕೇಳಿ ಹಾಕ್ಕೊಂಡಿದ್ದೀನಿ. ಸೊ ಹಂಗಾಗಿ ಇದು ಒಂದು 2-3 ಸಲ ನನಗೆ ಆ ಥರ ಆಗಿದೆ. ಹಂಗಾಗಿ ಇಯರಿಂಗ್ಸು ಅಂದರೆ ಜುಮ್ಕಾ ಥರ ಎಲ್ಲ ಕ್ಯಾರಿ ಮಾಡಲ್ಲ, ಗ್ರ್ಯಾಂಡಾಗಿರೋದು ಈ ಥರ ಸ್ಟಡ್ಸ್ ಥರ ಇರುತ್ತಲ್ಲ ಆ ಥರ ನೋಡಿ. ಈ ಥರ ಇದು ಗೂಬೆ ಇದು. ಸೊ ಈ ಥರ ಚಿಕ್ಕದು ಈ ಪರ್ಲ್ ಥರದ್ದು, ಮತ್ತು ಇದು ಪರ್ಪಲ್ ಕಲರ್ ಫ್ಲವರು, ಈ ಥರದ್ದು ಸ್ಟಡ್ಸ್ ಇಯರಿಂಗ್ಸ್ನ ಕ್ಯಾರಿ ಮಾಡ್ತೀನಿ. ಅದು ಬಿಟ್ಟರೆ ಒಂದು ಚಿಕ್ಕದು ಚೈನ್ ಈ ಥರದ್ದು ಕ್ಯಾರಿ ಮಾಡ್ತೀನಿ, ಇಟ್ಕೊಂಡಿರ್ತೀನಿ. ಏನಕ್ಕಾದ್ರೂ ಎಮರ್ಜೆನ್ಸಿ ಯಾವುದಾದ್ರು ಡ್ರೆಸ್ಸಿಗೆ ಏನಾದರೂ ಈಗ ಕುತ್ತಿಗೆಲಿ ಏನು ಖಾಲಿ ಹೊಡಿತಾ ಇದ್ದರೆ ಇದನ್ನು ಹಾಕ್ಕೋಬೋದಲ್ಲ ಅಂತ ಇದು ಒಂದು ಚೈನು, ಇದು ಇಯರಿಂಗ್ಸ್ ಇಷ್ಟೊಂದಿರಲ್ಲ, ಒಂದು 3-4 ಜೊತೆ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಸೊ ಇಲ್ಲೇ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಟಿರ್ತೀನಿ. ಎಲ್ಲಾದರೂ ಹೋಗ್ಬೇಕಾದ್ರೆ ಹಂಗೆ ತೆಗೆದು ಬ್ಯಾಗಿಗೆ ಹಾಕ್ಕೊಬಿಡ್ತೀನಿ. ಅದರ್ವೈಸ್ ಮನೆಯಲ್ಲೇ ಇರುತ್ತೆ. ಬಟ್ ಹೋಗೋವಾಗಂತೂ ಡೆಫಿನೆಟ್ಲಿ ಕ್ಯಾರಿ ಮಾಡ್ತೀನಿ. ಸೊ ಅಷ್ಟೇ, ನನ್ನ ಬ್ಯಾಗಲ್ಲಿ ಖಾಲಿ, ಇನ್ನೇನೂ ಇಲ್ಲ. ಸೊ ಇದಿಷ್ಟು ಐಟಮ್ಸು ನಾನು ಎಲ್ಲಾದರೂ ಹೋಗಬೇಕಾದ್ರೆ ತೊಗೊಂಡು ಹೋಗೋದು. ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ತೋರಿಸಿದ್ದೀನಿ ಆಲ್ರೆಡಿ, ಏನೇನೆಲ್ಲ ಇಟ್ಕೊಂಡಿರ್ತೀನಿ. ಇದಿಷ್ಟು ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ತೀನಿ. ಮತ್ತು ಇದೇ ಬ್ಯಾಗ್ ಅಂತ ಇಲ್ಲ, ಬೇರೆ ಯಾವುದಾದ್ರೂ ಬ್ಯಾಗ್ ಚೇಂಜ್ ಮಾಡಿದ್ರೆ ಇದಿಷ್ಟು ಥಿಂಗ್ಸ್ನ ಆ ಬ್ಯಾಗಿಗೆ ಶಿಫ್ಟ್ ಮಾಡಿಕೊಂಡು ಆ ಬ್ಯಾಗ್ ತೊಗೊಂಡೋಗ್ತೀನಿ. ಇನ್ನೊಂದೇನು ಗೊತ್ತಾ, ಇಲ್ಲೊಂದು ಪ್ಯಾಕ್ ತೋರಿಸ್ದೆ ನೋಡಿ ಚಿಕ್ಕದು, ಇದಿಷ್ಟು ಐಟಮ್ಸು ಇದೇ ಬ್ಯಾಗಲ್ಲಿ ಇಡಿಸುತ್ತೆ. ವಾಟರ್ ಬಾಟಲ್ ಒಂದು ಇಡೋಕ್ಕಾಗಲ್ಲ ಅನಿಸುತ್ತೆ, ಯಾಕೆಂದರೆ ಅಂಬ್ರೆಲಾ ಬೇರೆ ಇರುತ್ತೆ ಮತ್ತು ಇದು ಶೇಡ್ಸ್ ಬೇರೆ ಇರ್ತಲ್ಲ, ಹಂಗಾಗಿ ವಾಟರ್ ಬಾಟಲ್ ಒಂದು ಇಡ್ಸಲ್ಲ. ಅದು ಬಿಟ್ಟರೆ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಇಡ್ತೀನಿ, ಯಾಕೆಂದರೆ ಇದರಲ್ಲಿ ಕಂಪಾರ್ಟ್ಮೆಂಟ್ಸ್ ಜಾಸ್ತಿ ಇದೆ. ಇಲ್ಲೊಂದು ಪಾಕೆಟ್ ಇದೆ, ಇಲ್ಲೊಂದು ಪಾಕೆಟ್ ಇದೆ, ಮತ್ತು ಒಳಗಡೆ ಇಲ್ಲೊಂದು ಪಾಕೆಟ್ ಇದೆ, ಮತ್ತು ಇಲ್ಲಿದೆ. ಇದಿಷ್ಟು ಆ ಬ್ಯಾಗಲ್ಲಿ ಕೂಡ ಕ್ಯಾರಿ ಮಾಡ್ಬೋದು. ಎಲ್ಲೋದ್ರೂ ತಗೊಂಡು ಹೋಗುವಂತಹ ಥಿಂಗ್ಸು ಇದಿಷ್ಟು ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ ಎಲ್ಲೋದ್ರೂ ಕೂಡ. ಸೊ ನೋಡಿದ್ರಲ್ಲ, ವಾಟ್ಸ್ ಇನ್ ಮೈ ಬ್ಯಾಗ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಜನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಬಟ್ ತುಂಬ ಜನ ನಾನು ಅಬ್ಸರ್ವ್ ಮಾಡಿದಾಗೆ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರಾ. ನಿಮಗೆಲ್ಲ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಆಮೇಲೆ ನನ್ನ ಚಾನಲಲ್ಲಿರೋ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಏನು ಮಾಡ್ತೀರಾ, ಲೈಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್. ಲಾಟ್ಸ್ ಆಫ್ ಲವ್. ಬಾಯ್.